ಅಪ್ಪನ ಬರ್ತ್ಡೇ ದಿನ ಸ್ಟೇಟಸಲ್ಲಿ ಅಪ್ಪನ ಫೋಟೋ ಇಟ್ಕೊಂಡ್ಬಿಟ್ಟು ಅಪ್ಪನಿಗೆ ಏನಪ್ಪ ಅಂದರೆ ನಾವು ಭಾರಿ ಗೌರವಿಸ್ತಿದ್ದೀವಿ ಅಂತ ಹೇಳೋದಲ್ಲ. ಸ್ಟೇಟಸ್ಸಲ್ಲಿ ಅಪ್ಪನ ಫೋಟೋ ಇಟ್ಕೊಳ್ಳೋದು ದೊಡ್ಡತನ ಅಲ್ಲ, ಅಪ್ಪನ ಸ್ಟೇಟಸ್ಸಿಗೆ ಧಕ್ಕೆ ಬರದೇ ಇರೋ ಥರ ಬದುಕೋದಿದೆಯಲ್ಲ, ಅದು ನಿಜವಾದಂಥ ಜೀವನ. ಬರೀ ಶಿವಾಜಿ ಹೋರಾಟಗಾರ ಮಾತ್ರ ಆಗಿರಲಿಲ್ಲ, ಅತ್ಯುತ್ತಮವಾದಂಥ ಮಾನವತಾವಾದಿಯಾಗಿದ್ದ. ಶಿವಾಜಿಯ ಜೊತೆಯಲ್ಲಿ ಯುದ್ಧ ನಡೀತೈತೆ ಅಂದರೆ, ಈಗ ಇಸ್ಲಾಮಿಯರ ಜೊತೆಯಲ್ಲಿ ಶಿವಾಜಿ ಯುದ್ಧ ಮಾಡ್ತಿದ್ದಾರೆ. ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಕೈಗೆ ಒಂದಷ್ಟು ಕುರಾನ್ ಸಿಕ್ತು ಅಂತ ಇಟ್ಕೊಳ್ಳಿ, ಆ ಕುರಾನನ್ನು ರಕ್ಷಣೆ ಮಾಡ್ಕೊಂಡು ತೊಗೊಂಬಂದಿಡಬೇಕಂತ ಶಿವಾಜಿ ಹೇಳ್ತಾರೆ. ಲೆಕ್ಕ ಹಾಕ್ರಿ, ಶತ್ರುಪಾಳೆಯದ ಧರ್ಮದ ಬಗ್ಗೆ ಅವರಿಗಿರುವಂಥ ನಂಬಿಕೆ ಏನಿದೆ ಅಂತಂದರೆ, ಅವ್ರ ಧರ್ಮ ಅವರಿಗೆ ಶ್ರೇಷ್ಠ, ನನ್ನ ಧರ್ಮ ನನಗೆ ಶ್ರೇಷ್ಠ. ನಾನು ಅವರ ಧರ್ಮದ ಬಗ್ಗೆ ಉಲ್ಲೇಖ ಮಾಡಿ ಅವರನ್ನು ಬೈಯಲ್ಲ, ಅವರನ್ನು ವಿರೋಧಿಸಲ್ಲ. ಯಾಕಂತಂದರೆ ಶಿವಾಜಿಯ ಜೊತೆಯಲ್ಲಿದ್ದಂಥ ಮದಾರಿ ಮೆಹತಾರ್ ಅಂತವ್ರು ಏನಪ್ಪ ಅಂದರೆ ಶಿವಾಜಿಯ ಅಂಗರಕ್ಷಕ ಪಡೆಯಲ್ಲಿದ್ದರು. ಶಿವಾಜಿಯ ಜೊತೆಯಲ್ಲಿ ಏನಪ್ಪ ಅಂದರೆ ಭಾಳಷ್ಟು ಜನ ಇಸ್ಲಾಮಿಯರು ಏನಪ್ಪ ಅಂತಾರೆ ಅಂಗರಕ್ಷಕ ಪಡೆಯಲ್ಲಿ ಶಿವಾಜಿ ಜೊತೆಯಲ್ಲಿ ಕೆಲಸ ಮಾಡ್ತಾರೆ. ಆದರೆ ಯಾಕೆ ಅವ್ರು ಕೆಲಸ ಮಾಡ್ತಾರೆ ಅಂತಂದರೆ, ಶಿವಾಜಿಯಲ್ಲಿರುವಂಥ ಆ ಮೌಲ್ಯವೀಯ ಗುಣಗಳನ್ನು ತಿಳ್ಕೊಂಡು ಕೆಲಸ ಮಾಡ್ತಾರೆ. ಶಿವಾಜಿ ಯಾವಾಗಲೂ ಏನು ಹೇಳ್ತಿದ್ರು ಅಂತಂದರೆ ಒಳ್ಳೆಯದರ ಕಡೆಗೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ, ಶಿವಾಜಿ ಆಳ್ವಿಕೆ ಮಾಡುವಂಥ ಟೈಮಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ಜಹಗೀರ್ದಾರ್. ಅವನು ಕೂಡ ಶಿವಾಜಿಗೆ ಏನಪ್ಪ ಅಂದ್ರೆ ಕಾಣಿಕೆ ಕೊಡ್ಲಿಕ್ಕೆ ಬರ್ತಾನೆ. ಅವಾಗಿನ ಕಾಲದಲ್ಲಿ ಒಂದು ಕಾಣಿಕೆ ಕೊಡೋ ಪ್ರತೀತಿ ಇತ್ತು. ಏನನ್ನ ಕಾಣಿಕೆ ಕೊಡ್ತಿದ್ರು ಅಂದರೆ, ಮನೆಯೊಳಗಿರುವಂಥ ಹೆಣ್ಣು ಮಕ್ಕಳನ್ನು ಗಿಫ್ಟಾಗಿ ಕೊಡೋದಂತೆ. ಅದಕ್ಕೆ ನಜರಾನ ಅಂತ ಕರೀತಾರೆ. ಆ ನಜರಾನ ಕೊಡೋದಕ್ಕಂತ ಬಿಟ್ಟು ತನ್ನ ಸೊಸೆನ ಕರ್ಕೊಂಬರ್ತಾನೆ. ಶಿವಾಜಿ ಸಿಂಹಾಸನದ ಮೇಲೆ ಕೂತಿದ್ದಾರೆ, ಮುಂದ್ಗಡೆ ಏನಪ್ಪ ಅಂತಂದರೆ ಎಲ್ಲ ಮಂತ್ರಿಗಳು ಕೂತಿದ್ದಾರೆ. ಅವಾಗ ಅವನು ಕರ್ಕೊಂಬಂದೇನಪ್ಪ ಅಂದರೆ, ಮುಖದ ಮೇಲೆ ಹಾಕಿರುವಂಥ ಆ ಗುಂಗಟ್ಟೇನಿದೆಯಲ್ಲ ಅದನ್ನು ತೆಗಿತಾರೆ, ಪರದೆ. ಅಲ್ಲಿದ್ದವರೆಲ್ಲರೂ ಏನಪ್ಪ ಅಂತಾರೆ, ಶಾಕ್ ಆಗಿಬಿಡ್ತಾರೆ ಅದನ್ನು ನೋಡಿ. ಏನು ಅನ್ಕೊತಾರಂದರೆ, ಏನು ಶಿವಾಜಿ ಪುಣ್ಯ ಮಾಡ್ಯಾನ, ಹಗಲತ್ತೊಳಗೂ ಬೆಳದಿಂಗಳು ಬಿದ್ದಂಗೈತಿ, ಅಂಥ ಅದ್ಭುತವಾದಂಥ ಸುಂದರಿ. ಅಂಥ ಸುಂದರಿಯನ್ನು ಶಿವಾಜಿಗೆ ಏನಪ್ಪ ಅಂದರೆ ಅರ್ಪಣೆ ಮಾಡಕ್ಕೆ ಬಂದಾನ, ನಜರಾನ ಕೊಡಕ್ಕೆ ಬಂದಾನ. ಶಿವಾಜಿ ಪುಣ್ಯ ಮಾಡ್ಯಾನ ತಗೋ ಅಂತ ಎಲ್ಲರೂ ಮಾತಾಡ್ಕೊಳಕತ್ತಾಗ ಶಿವಾಜಿ ಮ್ಯಾಲಿಂದ ಕೆಳಗಿಳಿದು ಬರ್ತಾರ. ಬಂದೇನಪ್ಪ ಅಂದರೆ ಆಕೆನ ಹಿಂಗೊಮ್ಮೆ ನೋಡ್ತಾರ, ಸುತ್ತ ಹೊಡಿತಾರೆ. ಆಕೆ ಸುತ್ತ ಹೊಡೆದು ಹಿಂಗೆ ನಿಂತ್ಕೊಂಡು ಶಿವಾಜಿ ಅಂತಾರಂತ, ಏನು ಚಂದದಿಯವ ನೀನು, ಏನು ಅದ್ಭುತ ಸುಂದರಿ ಅದಿ. ಬಹುಶಃ ನಮ್ಮ ಮೌನು ಇಟ್ಟೇ ಚಂದ ಇದ್ಲಪ್ಪ ಅಂದ್ರೆ ನಾನು ಭಾಳ ಚಂದ ಹುಡ್ತಿದ್ದೆ. ನಾನು ಭಾಳ ಚಂದ ಹುಡ್ತಿದ್ದೆ. ಏನು ಮಾಡೋದು, ಈಗ ಆಲ್ರೆಡಿ ಹುಟ್ಟಿ ಬಿಟ್ಟಿದ್ದೀನಿ, ಒಂದು ಕೆಲಸ ಮಾಡ್ತೀನಿ, ಮುಂದಿನ ಸರ್ತಿ ನಾನು ನಿನ್ನ ಹೊಟ್ಟಿ ಒಳಗೆ ಹುಟ್ಟಿ ನಿನ್ನಟ್ಟೆ ಚಂದ ಆಗ್ತೀನಿ ಅಂತ ಹೇಳ್ತಾರಲ್ಲ, ಇದು ಶಿವಾಜಿ. ಹೇಳಿ ಆ ಹೆಣ್ಣು ಮಗಳನ್ನು ಸ್ವೀಕಾರ ಮಾಡದೆ ಆ ಹೆಣ್ಣು ಮಗಳಿಗೆ ಉಡಿ ತುಂಬಿ ಬಾಗಿನವನ್ನು ಕೊಟ್ಟೇನಪ್ಪ ಅಂತಂದರೆ, ಶಿವಾಜಿ ಹೇಳ್ತಾನೆ, ತಾಯಿ ಹೋಗಿ ಬಾ ಅಂತ ಹೇಳಿ ಕಳಿಸ್ತಾನಲ್ಲ. 21ನೇ ಶತಮಾನದಲ್ಲಿನೂ ಕೂಡ ಶಿವಾಜಿ ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ, ಯಾಕೆ ಅವಶ್ಯಕ ಅನ್ನಿಸ್ತಾರೆ ಅಂತಂದ್ರೆ ಇದೇ ಕಾರಣಕ್ಕಾಗಿನೇ. ಒಬ್ಬ ರಾಂಜಾ ಪಾಟೀಲ್ ಅನ್ನುವಂಥವನು ಅಲ್ಲಿರೋ ರಾಂಜಾ ಪಟೇಲ್ ಅನ್ನುವಂಥವನು ಒಬ್ಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಮಾಡಿದಾನೆ ಅಂತ ಗೊತ್ತಾದ ತಕ್ಷಣ ಶಿವಾಜಿ, 16 ವರ್ಷದ ಶಿವಾಜಿ ಎದುರಿಗೆ ಅವ್ನು ಹಿಡ್ಕೊಂಡು ತೊಗೊಂಬರ್ತಾರೆ, ಹೆಡೆಮುರಿ ಕಟ್ಟಿ ತೊಗೊಂಬರ್ತಾರೆ. ಕರ್ಕೊಂಬಂದ ತಕ್ಷಣ ಎಲ್ಲರೂ ಅನ್ಕೊತಾರೆ, ಶಿವಾಜಿ ಏನು ಕೊಡ್ಬೋದು ತೀರ್ಪನ್ನು, ಭಾಳ ಆದರೆ ಒಂದಿಟ್ಟು ಬೈಬೋದು, ಒಂದಿಟ್ಟು ಏನಾದರೂ ಅನ್ಬೋದು. ಶಿವಾಜಿ 16 ವರ್ಷದ ಶಿವಾಜಿ ತೀರ್ಪು ಕೊಡ್ತಾನೆ. ಆ ತೀರ್ಪಿಗೆ ಇಡೀ ಅಲ್ಲಿರುವಂಥ ಎಲ್ಲರೂ ಗಾಬರಿ ಆಗ್ತಾರೆ. ಈ 21ನೇ ಶತಮಾನದಲ್ಲಿ ಶಿವಾಜಿ ಯಾಕೆ ನನಗೆ ನೆನಪಾಗ್ತಾರೆ ಅಂದರೆ, ಅಂಥ ತೀರ್ಪಿಗಾಗಿ. ಏನು ಹೇಳ್ತಾರೆ ಅಂತಂದರೆ, ಯಾವ ಕೈಯಿಂದ ಹೆಣ್ಣು ಮಗಳನ್ನು ಮುಟ್ಟಿದಾನೋ ಆ 2 ಕೈಗಳನ್ನು ಕತ್ತರಿಸಿರುತ್ತೆ ಬಿಟ್ಟು. ಯಾವ ಕೈಯಿಂದ ಹೆಣ್ಣು ಮಗಳನ್ನು ಮುಟ್ಟಿದಾಳೋ ಅವರ 2 ಕೈಗಳನ್ನು ಕತ್ತರಿಸ್ರಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಶಿವಾಜಿಯ ಸೈನ್ಯದಲ್ಲಿದ್ದಂಥವರೇ ಹೋಗೇನಾದರೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಎಸಗಿದ್ರು ಅಂತಂದರೆ ಅವರ ಕಣ್ಣುಗಳನ್ನು ಕೀಳುವಂಥ ಕೆಲಸನೂ ಕೂಡ ಶಿವಾಜಿ ಮಾಡ್ತಾರಲ್ಲ, ಇದು ಶಿವಾಜಿ 21ನೇ ಶತಮಾನದಲ್ಲಿ ಭಾಳ ಬೇಕು ಅಂತ ಅನಿಸ್ಬಿಡುತ್ತೆ. ಇಂಥ ಛತ್ರಪತಿ ಶಿವಾಜಿ ಮಹಾರಾಜರ ಕುರಿತಾಗಿ ಏನಪ್ಪ ಅಂತಂದರೆ, ಹೇಳಕ್ಕೋದ್ರೆ ಒಬ್ಬರು ಕವಿ ಬರೀತಾರೆ, ಏನು ಅದ್ಭುತವಾಗಿದೆ ಅಂದರೆ, ಶ್ರೀಗಂಧದಲ್ಲಿ ನಾಗ ಸರ್ಪವಿದೆ, ಇಂದ್ರನ ಗಜೇಂದ್ರನಲ್ಲಿ ಮದದೋಷವಿದೆ. ಶ್ರೀಗಂಧದಲ್ಲಿ ನಾಗ ಸರ್ಪವಿದೆ, ಇಂದ್ರನ ಗಜೇಂದ್ರನಲ್ಲಿ ಮದದೋಷವಿದೆ. ಶೇಷನಲ್ಲಿ ವಿಷ ತುಂಬಿದೆ, ಶುಭ್ರ ವರ್ಣದ ಭಗವಾನ್ ಶಂಕರನ ಕೊರಳು ನೀಲಿಯಾಗಿದೆ. ಕಮಲವು ಕೆಸರಿನಲ್ಲಿದೆ, ಕ್ಷೀರ ಸಮುದ್ರದಲ್ಲೂ ಕೆಸರಿದೆ. ಚಂದ್ರನು ಕಲಾಸುಂದರನಿದ್ದರೂ ಅವನಲ್ಲಿ ಕಳಂಕವಿದೆ. ಹೇ ರಾಜ ಶಿವಾಜಿ, ನಿನ್ನ ನಿಷ್ಕಳಂಕ ಯಶಸ್ಸಿನಂತೆ ನಿರ್ದೋಷವಾಗಿರುವುದು ಈ ಜಗತ್ತಿನಲ್ಲಿ ಯಾವುದಿದೆ ಅಂತ ಹೇಳ್ಬಿಟ್ಟು, ಇಡೀ ಜಗತ್ತಿನಲ್ಲಿ ಏನಾದರೂ ಶ್ರೇಷ್ಠವಾದಂಥ ರಾಜರುಗಳನ್ನು ಪಟ್ಟಿ ಮಾಡ್ತೀನಿ ಅಂತ ಹೊರಟ್ರೆ ಅದರಲ್ಲಿ ಶಿವಾಜಿಯವರಿಗೆ ನಾವು ಉನ್ನತ ಸ್ಥಾನವನ್ನು ಕೊಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಬೇಜಾರಾಗೋದೇನು ಅಂತಂದರೆ, ಶಿವಾಜಿನ ಮಹಾರಾಷ್ಟ್ರಕ್ಕೆ ಸೀಮಿತ ಮಾಡ್ಲಿಕ್ಕೆ ಹೋಗ್ತೀವಿ, ಶಿವಾಜಿಯವ್ರನ್ನ ತೊಗೊಂಡೋಗಿ ಮರಾಠಿಗರಿಗೆ ಸೀಮಿತ ಮಾಡ್ಲಿಕ್ಕೆ ಹೋಗ್ತೀವಿ. ಇದು ನಾವು ಮಾಡ್ತಾ ಇರುವಂಥ ದೊಡ್ಡ ತಪ್ಪು. ಶಿವಾಜಿ ಅಂತಂದರೆ ಮರಾಠಿಗರ ಸೊತ್ತಲ್ಲ. ಹೆಂಗೆ
ನಾವು ಎಲ್ಲರನ್ನ ಹರಿದು ಹಂಚಿದ್ದೀವಿ. ಇವತ್ತು ತಿಳ್ಕೊಳ್ರಿ, ಇವರೆಲ್ಲರೂ ಏನಪ್ಪ ಅಂತಾರೆ, ನಮ್ಮ ದೇಶದ ಅಸ್ಮಿತೆಗಾಗಿ ಶ್ರಮಿಸಿರುವಂಥ ಸಾರ್ಥಕ ಜೀವಗಳು. ನಿಜಕ್ಕೂ ನಾವು ಯಾವುದ್ಯಾವುದೋ ಪುಸ್ತಕವನ್ನು ಓದಿ ಅಥವಾ ಯಾವುದೋ ಪಿಕ್ಚರನ್ನು ನೋಡಿ, ಆ ಪಿಕ್ಚರ್ನೊಳಗೆ ಬರುವಂಥ ಘಟನೆಗಳನ್ನು ನೋಡಿ ನಾವು ಅವ್ರಂಗಾಗಬೇಕು ಅಂತೀವಲ್ಲ, ಅದಲ್ಲ. ಇಂಥ ದೇಶ ಸುಧಾದಂಥ ಕಾರ್ಯಕ್ರಮದಲ್ಲಿ, ಮೌಲ್ಯ ಸುಧಾದಂಥ ಕಾರ್ಯಕ್ರಮದಲ್ಲಿ ಯಾರನ್ನ ಹೀರೋ ಮಾಡಿ ತೋರಿಸ್ತಿದಾರಲ್ಲ, ಅವರೇ ನಿಜವಾದಂಥ ಹೀರೋಗಳು. ಅವ್ರ ಹೊರತುಪಡಿಸಿ ಮತ್ತೊಬ್ಬರು ಹೀರೋ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ರಿಯಲ್ ಲೈಫ್ ನೋಡೋರು ನಾವು ನಮ್ಮದು ಹೆಂಗಾಗಿದೆ ಗೊತ್ತಾ? ಜೀವನ ಭಾಳ ವಿಚಿತ್ರವಾಗಿ ಬದುಕಾಕತ್ತಿದ್ದೀವಿ. ಸತ್ತಾಗ ಅವರ ಸ್ಮರಣಾರ್ಥವಾಗಿ ಮೆಣಬತ್ತಿ ಹಚ್ಚಿಬಿಟ್ಟು ಶ್ರದ್ಧಾಂಜಲಿ ಸಲ್ಲಿಸ್ತೀವಿ, ಹೌದೋ ಇಲ್ಲೋ? ಸತ್ತಾಗ ಅವರ ಸ್ಮರಣಾರ್ಥ ಮೆಣಬತ್ತಿ ಹಚ್ಚಿಬಿಟ್ಟು ಶ್ರದ್ಧಾಂಜಲಿ ಸಲ್ಲಿಸ್ತೀವಿ, ಬರ್ತ್ಡೇನ ಮೆಣಬತ್ತಿ ಆರಿಸಿಬಿಟ್ಟು ಆಚರಣೆ ಮಾಡ್ಕೋತೀವಿ. 1000 ರೂಪಾಯಿ ಖರ್ಚು ಮಾಡಿ ಕಾಲ್ಗೆಜ್ಜೆ ತೊಗೊಂಬಂದು ಕಾಲಾಗ ಹಾಕೋತೀವಿ, 1 ರೂಪಾಯಿ ಖರ್ಚು ಮಾಡಿ ತಂದಿರುವಂಥ ಕುಂಕುಮನ ಹಣೆಗಿಟ್ಕೋತೀವಿ. ಕಷ್ಟಪಟ್ಟು ಕಾಯುವಂಥ ನಾಯಿನ ತಗೊಂಡೋಗಿ ಹೊರಗಡೆ ಕಟ್ತೀವಿ, ಕಳ್ಳತನ ಮಾಡುವಂಥ ಬೆಕ್ಕನ್ನು ಮನೇಲಿ ಇಟ್ಕೊಂಡು ಮುದ್ದಾಡ್ತೀವಿ. ಗಾಡಿ ಕೆಳಗಡೆ, ಚಕ್ರದ ಕೆಳಗಡೆ ಸಿಕ್ಕಿರುವಂಥ ಕುರಿ ಕೋಳಿನ ನೋಡಿ ಅಯ್ಯೋ ಪಾಪ ಅಂತೀವಿ. ಅದೇ ಚಿಕನ್ನು ಮಟನ್ ಆಗಿ ಬಂದು ನಮ್ಮ ಪ್ಲೇಟಿಗೆ ಬಿದ್ದಾಗ ವಾರ್ರೆವಾ ಅಂತೀವಿ. ಇದು ನಮ್ಮ ಜೀವನ. ನಾವು ಬದುಕ್ತಾ ಇರೋದು. ಕಿರೀಟನ ಕಾಲಲ್ಲಿ ಇಟ್ಕೊಂಡು, ಚಪ್ಪಲಿನ ತಲೆ ಮೇಲೆ ಇಟ್ಕೊಂಡು ಬದುಕ್ತಾ ಇದ್ದೀವಿ ನಾವು. ಅದು ಬದಲಾಗಬೇಕಿದೆ. ಸ್ಟೇಟಸ್ ಯಾವತ್ತೋ ಒಂದಿನ ಅಪ್ಪನ ಬರ್ತ್ಡೇ ದಿನ ಸ್ಟೇಟಸ್ಸಲ್ಲಿ ಅಪ್ಪನ ಫೋಟೋ ಇಟ್ಕೊಂಡ್ಬಿಟ್ಟು ಅಪ್ಪನಿಗೆ ಏನಪ್ಪ ಅಂದರೆ ನಾವು ಭಾರಿ ಗೌರವಿಸ್ತಿದ್ದೀವಿ ಅಂತ ಹೇಳೋದಲ್ಲ. ಸ್ಟೇಟಸ್ಸಲ್ಲಿ ಅಪ್ಪನ ಫೋಟೋ ಇಟ್ಕೊಳ್ಳೋದು ದೊಡ್ಡತನ ಅಲ್ಲ. ಅಪ್ಪನ ಸ್ಟೇಟಸ್ಸಿಗೆ ಧಕ್ಕೆ ಬರದೇ ಇರೋ ಥರ ಬದುಕೋದಿದೆಯಲ್ಲ, ಅದು ನಿಜವಾದಂಥ ಜೀವನ. ಆ ಜೀವನ ಯಾವತ್ತು ಬರುತ್ತೆ ಗೊತ್ತಾ? ಇಂಥವರ ಆದರ್ಶಗಳನ್ನು ನಾವು ಅಳವಡಿಸ್ಕೊಂಡಾಗ. ಎಲ್ಲೋ ಒಂದು ಕಡೆ ಕೊನೆಗೆ ಶಿವಾಜಿಗೆ ನಾವು ಸಿಂಹಾಸನವನ್ನು ಕಟ್ಟಬೇಕಾದಂಥ, ಪಟ್ಟ ಕಟ್ಟಬೇಕಾದಂಥ ಟೈಮಲ್ಲಿ ಕೂಡ ನಮ್ಮವರು ವಿರೋಧ ಮಾಡಿದ್ದಾರೆ. ಒಬ್ಬರು ಕೂಡ ಅವರಿಗೆ ಜೊತೆಯಾಗಿ ನಿಂತ್ಕೊಂಡು ವೇದಘೋಷವನ್ನು ಓದಲಿಕ್ಕೆ ಯಾರೂ ಬರಲಿಲ್ಲ. ಕೊನೆಗೋಗಿ ಕಾಶಿ ಒಳಗಿರುವಂಥ ಒಬ್ಬ ಪಂಡಿತರನ್ನು ಹಿಡ್ಕೊಂಬಂದು ಸಾಮ್ರಾಜ್ಯವನ್ನು ಕಟ್ಕೋಬೇಕಾಯ್ತು. ಹೈಂದವಿ ಸಾಮ್ರಾಜ್ಯ ಅಂತಂದರೆ ಅದು ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ. ಆದರೆ ಆ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯದಲ್ಲಿ ಇನ್ನೊಬ್ಬರಿಗೆ ಯಾವತ್ತೂ ದೋಖಾ ಮಾಡಲಿಲ್ಲ, ಇನ್ನೊಬ್ಬರಿಗೆ ಯಾವತ್ತೂ ಕೆಟ್ಟದ್ದು ಮಾಡಲಿಲ್ಲ, ಬೇರೆ ಧರ್ಮವನ್ನು ಅವಹೇಳನ ಮಾಡಲಿಲ್ಲ. ಯಾವುದೇ ಒಂದು ಮಸೀದಿಯನ್ನು ಇಲ್ಲಿ ತನಕನೂ ಶಿವಾಜಿ ಹೊಡೆದಿದ್ದ ಉದಾಹರಣೆಗಳಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಯಾವನೋ ಒಬ್ಬನು ಬಂದು ಹೇಳ್ತಾನೆ, ಶೃಂಗೇರಿ ಮಠದ ಮೇಲೆ ಏನಪ್ಪ ಅಂತಾರೆ ಶಿವಾಜಿ ದಾಳಿ ಮಾಡ್ದ ಅಂತ ಭಾಷಣ ಮಾಡಿದವ್ರನ್ನ ನಾನು ನೋಡಿದ್ದೀನಿ. ಶಿವಾಜಿ ಸತ್ತು 100 ವರ್ಷದ ಬಳಕಲ್ಲಿ ದಾಳಿ ಮಾಡಿದ್ರೆ ಶಿವಾಜಿ ಏನು ಮಾಡ್ಬೇಕ್ರಿ? ಶಿವಾಜಿ ಏನು ಮಾಡಬೇಕು? ಈಗ ನಡೆದದಲ್ಲ ಅದೇ ಘಟನೆಗಳೇ ಇದನ್ನು. ಶಿವಾಜಿ ಏನು ಮಾಡೋಕ್ಕೆ ಸಾಧ್ಯ? ಶಿವಾಜಿ ಆಲ್ರೆಡಿ ಸತ್ತು ಹೋಗಿ ಒಂದು 100 ವರ್ಷಗಳ ನಂತರ ಅಲ್ಲಿ ದಾಳಿಯಾಗಿದೆ. ಇನ್ನೊಂದೇನೆಂದರೆ ಮರಾಠರು ದಾಳಿ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಆ ಮರಾಠರ ಸೈನ್ಯದೊಳಗೇನು ಹೆಂಗೆ ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡುವಾಗ ಕಿತ್ತೂರು ಬಂಡಾಯ ಆಗ್ತೈತಿ. ಕಿತ್ತೂರು ಬಂಡಾಯದ ಸಂದರ್ಭದಲ್ಲಿ ಕಿತ್ತೂರು ಚೆನ್ನಮ್ಮನ ಜೈಲಲ್ಲಿಟ್ಟಾಗ ಅವಳನ್ನ ಬಿಡಿಸ್ಕೊಂಬರ್ಬೇಕಾದ್ರೆ ಸಂಗೊಳ್ಳಿ ರಾಯನ ಒಂದು ಟೀಮ್ ಮಾಡ್ತಾನೆ. ಟೀಮ್ ಮಾಡುವಂಥ ಟೈಮ್ ಒಳಗೆ ಏನು ಮಾಡಿದ್ರು ಅಂತಂದರೆ ಡಕಾಯತರನ್ನು ಕೂಡ ಆ ಟೀಮಲ್ಲಿ ಸೇರಿಸ್ಕೋತಾರೆ. ಡಕಾಯತರನ್ನು ಆ ಟೀಮಲ್ಲಿ ಸೇರಿಸ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ತಾಯಿ ಇದ್ದಾಗ ಮಾತ್ರ ಭೂಮಿ, ತಾಯಿ ಇಲ್ದಿಲ್ಲ ಅಂತಂದರೆ ಆ ಭೂಮಿನೇ ಇರಲ್ಲ. ಆ ತಾಯಿನ ಉಳಿಸೋ ಕೆಲಸ ಮಕ್ಕಳಾಗಿರುವಂಥ ನಾವೆಲ್ಲರೂ ಮಾಡಬೇಕಂತ ಡಕಾಯತರ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ತೊಗೊಂಡು ಬಂದು ಯುದ್ಧ ಮಾಡಿದ್ದನ್ನು ನಾವು ನೋಡ್ತೀವಿ. ಅದೇ ಥರ ಏನು ಮಾಡಿದ್ದು ಅಂತಂದರೆ, ಶಿವಾಜಿಯು ಕೂಡ ಸ್ವರಾಜ್ಯ ಸಂಸ್ಥಾಪನೆ ಮಾಡಬೇಕನ್ನೋಂಥ ಟೈಮಲ್ಲಿ ಮರಾಠ ಸಾಮ್ರಾಜ್ಯವನ್ನು ಏನು ಕಟ್ತಾನೆ, ಅಲ್ಲಿ ಪಿಂಡಾರಿಗಳು ಅಂತಲೂ ಸೇರ್ಕೋತಾರೆ. ಆ ಪಿಂಡಾರಿಗಳು ಏನಾಗಿದ್ರು ಅಂತಂದರೆ ದರೋಡೆಕೋರರೇ ಆಗಿದ್ರು, ಕಳ್ಳರೇ ಆಗಿದ್ರು. ಆ ಪಿಂಡಾರಿಗಳು ದಾಳಿ ಮಾಡ್ತಾರೆ ಶೃಂಗೇರಿಯ ಮೇಲೆ, ಹೊರತು ಶಿವಾಜಿಯಿಂದ ಸಂಸ್ಕಾರ ಪಡೆದಿರುವಂಥ ಸೈನ್ಯ ದಾಳಿ ಮಾಡಲ್ಲ. ಯಾವುದೋ ವಿಕೃತ ಮನಸ್ಸು ಬಂದು ಮಾತಾಡೋ ಮುಂದಾಗ ಏನು ಹೇಳ್ತೈತಿ, ಶಿವಾಜಿಯಿಂದನೇ ದಾಳಿ ನಡೀತು, ಶಿವಾಜಿ ಹಿಂಬಾಲಕರಿಂದನೇ ದಾಳಿ ನಡೀತು. ಯಾಕಂದ್ರೆ ನಮ್ಮ ದೇಶದೊಳಗೆ ರಾಮ ಮಂದಿರ ಕಟ್ಟುವಂಥ ಸಂದರ್ಭದೊಳಗೆ ಎಷ್ಟೋ ಮಂದಿ ಪ್ರಶ್ನೆ ಮಾಡಿದ್ದಾರೆ. ಏನಂತ ಪ್ರಶ್ನೆ ಮಾಡಿದಾರಪ್ಪ ಅಂತಂದರೆ, ರಾಮನ್ನ ನೋಡ್ಲಿಕ್ಕೆ ಅಯೋಧ್ಯೆಗೆ ಯಾಕೆ ಹೋಗ್ಬೇಕು? ರಾಮನ ನೋಡ್ಲಿಕ್ಕೆ ಅಯೋಧ್ಯೆಗೆ ಯಾಕೆ ಹೋಗ್ಬೇಕು? ನಾನು ಸಿಂಪಲ್ ಕೇಳಿದೆ, ನಿಮ್ಮ ಅಪ್ಪನ ನೋಡ್ಲಿಕ್ಕೆ ನಿಮ್ಮ ಮನೆಗೆ ಯಾಕೆ ಹೋಗ್ಬೇಕು? ನಮ್ಮಪ್ಪ ನಮ್ಮನೇಲೇ ಇರ್ತಾನೆ, ನಮ್ಮನೇಲಿ ಹೋಗೇ ನಮ್ಮ ಅಪ್ಪಗೆ ಅನ್ಬೇಕು ಅಪ್ಪ ಅಂತೇಳಿ. ಪಕ್ಕದ ಮನೆಗೆ ಹೋದ್ರೆ ನಮ್ಮ ಅಪ್ಪ ಸಿಗಲ್ಲ, ಇನ್ನೊಬ್ಬರಪ್ಪನೇ ಸಿಗೋದು. ಹೌದಾ? ರಾಮ ಜನಿಸಿದ್ದು ಅಯೋಧ್ಯೆಯಲ್ಲಿ ಅಂತಂದರೆ ರಾಮನನ್ನು ಹುಡುಕ್ಬೇಕು ಅಂದರೆ ಅಯೋಧ್ಯೆ ಜನ್ಮಭೂಮಿ, ಅಲ್ಲಿಗೆ ಹೋದಾಗೆ ರಾಮ ಸಿಗ್ತಾನೆ. ಅಯೋಧ್ಯೆ ಜನ್ಮಭೂಮಿಯಲ್ಲಿನೇ ರಾಮನನ್ನು ಪ್ರತಿಷ್ಠಾಪಿಸಿದ್ದಾರೆ, ರಾಮಲಲ್ಲಾನನ್ನ. ಸೊ ಇಂಥ ಮನಸ್ಸುಗಳಿರಬೇಕಾದ್ರೆ ಇನ್ನು ಶಿವಾಜಿ ಬಗ್ಗೆ ನೆಗೆಟಿವ್ ಆಗಿ ಹೇಳೋರು ಎಷ್ಟು ಜನ ಇರ್ತಾರೆ ಸರ್? ಆದರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದ ಸಂಸ್ಕೃತಿಗೆ, ನಮ್ಮ ದೇಶದ ಸಂಸ್ಕಾರಕ್ಕೆ ಮತ್ತು ಯುವಕರಿಗೆ ಒಬ್ಬ ಆದರ್ಶ ಪುರುಷ ಯಾರಾದರೂ ಇರಬೇಕು, ಯಾರು ಇರಬಹುದು ಅಂತ ಕೇಳಿದಾಗ ನಾವು ಛತ್ರಪತಿ ಶಿವಾಜಿ ಮಹಾರಾಜರನ್ನು ಕರಿಬೋದು. ಛತ್ರಪತಿ ಶಿವಾಜಿ ಮಹಾರಾಜರ ಜೊತೆಯಲ್ಲಿ ನಮ್ಮ ಇಮ್ಮಡಿ ಪುಲಕೇಶಿನೂ ಕೂಡ ನಮ್ಮದ ಅಸ್ಮಿತೆ.
ಸ್ವಾಮಿ ವಿವೇಕಾನಂದರು ನಮ್ಮ ದೇಶದ ಅಸ್ಮಿತೆ. ಅವರಿಗೋಸ್ಕರ ಅವ್ರ ವಿಚಾರಗಳನ್ನು ತಿಳ್ಕೊಂಡು ಬದುಕೋಣ. ಬರೀ ಏನಪ್ಪಾ ಅಂತಾರೆ, ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಕಿವಿಲಿ ಹೂವು ಇಡ್ತಾ ಇಲ್ಲ, ಲಾಲ್ಬಾಗನ್ನೇ ಎತ್ತಿಡ್ತಿದ್ದಾರೆ. ದಯವಿಟ್ಟು ಇನ್ನು ಮುಂದಾದ್ರೂ ಹೇಳ್ರಿ, ನನ್ನ ಕಿವಿ ಖಾಲಿ ಇಲ್ಲ ಇಡೋದಕ್ಕೆ. ಯಾಕಪ್ಪ ಅಂತಂದರೆ ನನ್ನ ಕಿವಿಗೆ ಹೂವು ಇಡಕ್ಕೆ ಬರಕ್ಕೆ ಹೋಗಬೇಡಿ, ಯಾಕಂದರೆ ನನ್ನ ಕಿವಿಯಲ್ಲಿ ಭಾರತ ಮಾತೆಯ ಘೋಷ ಇದೆ ಅಂತ ಹೇಳ್ತಾ ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ, ಹಿಂದಿಲಿ ಬರುತ್ತೆ. जाना हो तो जाओ जम्मू को जाओ, जाना हो तो जाओ जम्मू को जाओ, देखना हो तो देखो कश्मीर के पेड़ों को देखो, लड़ना है तो लड़ो पाकिस्तान से लड़ो, लड़ना है तो लड़ो पाकिस्तान से लड़ो, अगर मरना है तो मरो हमारे हिंदुस्तान के लिए मरो, अगर मरना है तो मरो हमारे हिंदुस्तान के लिए मरो ಅಂತ ಮಾತನ್ನ ಹೇಳ್ತಾನೆ. बोलो भारत माता की जय शिवाजी, जय शिवाजी. ಧನ್ಯವಾದಗಳು.